ಬರ್ರಿ ಬರ್ರಿ ಎಲ್ಲರೂ ಬರ್ರಿ ಈ ಕಡೆ ಬರ್ರಿ. ಸೀತಾ ಸೀತಾ ಅಂದ್ರ ಕಾಣಿಸ್ತದೆ ಎಲ್ಲರೂ. ಹಾರಿ ಬಂದ ಈ ಕಾಲೊಂದು ಈ ಕಡೆ ಒಂದು ಈಟ್ ಕೂಡಕ್ಕಾಗಲ್ದು, ಹಿಡ್ಕೊಂಡೇ ಬಿಡ್ತಾವ್ ನೋಡು. ಕುಂತ್ರಿ ಹೇಳಕ್ ತ್ರಾಸ, ಎದ್ರ ಕೂಡಕ್ ತ್ರಾಸ. ಅತ್ತಿ ಆರಾಮಿದ್ದೀರಿ? ಇದು ಪದ್ಮ ಆರಾಮಿದ್ಯಾ? ಮತ್ತಿಗೆಮ್ಮ ಆರಾಮಿದ್ದೀನಿ ನೋಡು. ನೀವು ಆರಾಮಿದ್ರಿ? ಹ್ಞೂ ಆರಾಮಿದ್ದೀನಿ. ಸ್ವಾತಿಗೆ ನೋಡ್ಲಾರ್ದು ಭಾಳ ವರ್ಷ ಆಗಿತ್ತ. ಚಂದಾಗ್ಯಾಳ ನೋಡಿ ಈಗ. ಇದು ಸಿದ್ಧಾರ್ಥ ಬಂದಿಲ್ಲ ಪದ್ಮ? ಅಣ್ಣವರು ಬಂದಿಲ್ಲ? ಇಲ್ಲ ತಿಗಮ್ಮ, ಅವ್ರಿಗೆ ಒಂದಿಟ್ಟು ಕೆಲಸ ಬಂತ, ಹಂಗಾಗಿ ಅವರು ನೀವೇ ಹೋಗಿ ಬರ್ರಿ ಅಂತಂತಂದ್ರು. ಅದಕ್ಕೆ ನಾವೇ ಬಂದೆವು. ಸಿದ್ಧಾರ್ಥ ಬಂದಾನ, ಇಲ್ಲಿ ಫೋನ್ ಬಂದಿತ್ತು, ಅದಕ್ಕೆ ಮಾತಾಡ್ಲಕ್ಕೆ ಹೋಗ್ಯಾನ. ಬರ್ತಾನ ಅವನು ಈಗ. ಅಣ್ಣ ಅಂತಂದ್ರೆ ಅವು ಬ್ಯಾಗ್ ಅವೆಲ್ಲ ತೊಗೊಂಡು ಬಂದೀವಲ್ಲ, ಅದಕ್ಕೆ ಒಳಗಿಡಕ್ಕೆ ಹೋಗ್ಯಾನ. ಬಂದು ಎಟ್ಟತ್ತಾಯ್ತು, ಬರೀ ನಿಂತು ಮಾತೆ ಹೇಳಕತ್ತಿದ್ದೆ. ಒಂದಿಟ್ಟು ಕೂಡು ಮಾಡು ಅನ್ನೋದು ಏನದ ಇಲ್ಲ ನಿನಗೆ? ಒಂದಿಟ್ಟು ಸರಿ ಕೂಡ್ತೇವು. ಅಯ್ಯ ಅತ್ತಿ, ಕೂಡ್ರಿ, ಅದಕ್ಕೇನಂತ. ನಾನು ಹಾಗೆ ಬಂದಲ್ಲ, ಹಾಗೆ ಮಾತಿಗೆ ಹತ್ತು ಬಿಟ್ಟ. ಬರ್ರಿ ಕೂಡ್ ಬರ್ರಿ. ಸತಿ ಬಾ ಈ ಕಡೆ ಕೂಡು ಬಾ. ಬಾ ಪದ್ಮ ಕೂಡು ಬಾ ಈ ಕಡೆ. ಒಂದಿಟ್ಟು ನೀರಾದು ತೊಗೊಂಡು ಬರ್ತೀನಿ, ಚಾಕ್ ಇಡ್ತೀನಂತ. ಬರ್ರಿ ಕೂಡು ಬರ್ರಿ. ಇಲ್ಲ ತಗಮ್ಮ, ಚಾದು ಏನು ಮಾಡಬೇಡ್ರಿ. ಅಲ್ಲೇ ಬರೋ ಟೈಮಿಗೆ ಕುಡ್ಕೊಂಡು ಬಂದೆವು. ಚಾ ನಾಷ್ಟ ಎಲ್ಲ ಮಾಡ್ಕೊಂಡೇ ಬಂದಿದ್ದೆವು. ಚಾದು ಏನು ಬೇಡ, ಇಲ್ಲೇ ಕೂಡ್ತೀವಂತ ಬರ್ರಿ. ಅಯ್ಯ ಪದ್ಮ, ಅಲ್ಲೇ ಕುಂತಿ ಕೆಳಗ, ಇಲ್ಲಿ ಮ್ಯಾಲೆ ಕೂಡ್ಬೇಕು ಬೇಡ. ಸತಿ ಈ ಕಡೆ ಬಾ ಇಲ್ಲಿ ಮ್ಯಾಲೆ ಕೂಡ್ಬಾ. ಇಲ್ಲ ತಗಮ್ಮ, ಬ್ಯಾಡ್ತವ್ರಿ, ಇಲ್ಲೇ ಕೂಡ್ತೀವಂತ. ತಣ್ಣಗದ, ಇಲ್ಲೇ ಕೂಡ್ತೀವಿ. ಮತ್ತೆ ಅಲ್ಲಿ ಮ್ಯಾಲೆ ಬರಲಿ, ಇಲ್ಲೇ ಕೂಡ್ತೀನಿ ತಗೋರಿ. ನಾವು ಬಂದು ಎಟ್ಟತ್ತಾಯ್ತು, ಎಲ್ಲಿ ಕಾಣಲೆ ಹೊಂಟಾಳಲ್ಲ ನಿನ್ನ ಮಗಳು. ಆಕಿ ಇಲ್ರಿ ಅತ್ತಿ, ಅದು ಪರೀಕ್ಷಾದು ಮುಗ್ದುವಲ್ಲ, ಅದಕ್ಕೆ ಒಂದು ಥೋಡೆ ದಿನ ಆ ಕಡೆ ಅಲ್ಲಿ ಅಜ್ಜಿ ಬಲ್ಲಿ ಇಟ್ಟು ಬರ್ತೀನಿ ಅಂಥೇಳಿ ಹೋಗ್ಯಾಡ್ರಿ. ಆ ಕಡೆ ನಮ್ಮ ಅವ್ರ ಕಡೆಗೆ ಹೋಗ್ಯಾಡ್ರಿ. ನಾ ಹೋಗೋದೇ ಬೇಕಾಗಿತ್ತು ತಗೋ ನಿನಗೆ. ಯಾವಾಗ ಮಗಳಿಗಿತ್ತ ಅವ್ರ ಮನೆಗೆ ಕಳಿಸ್ಲಿ ಅಂತ ಕಾಯ್ಕೊಂಡು ಕುಂತಿದ್ದು ಕಾಣಿಸ್ತದ. ಅವತ್ತು ನಾನು ಬೇಡ ಅಂತಲ್ಲ, ಅದಕ್ಕೆ ಈಗ ನಾ ಹೋಗಿದ್ದು ಕೂಡಲೇ ಕಳಿಸ್ಬಿಟ್ಟಿದ್ದೇನು. ಎಷ್ಟು ದಿನ ಆಯ್ತು? ಯಾವಾಗ ಬರ್ತಾಳೆ ಮತ್ತೀಗ? ಆಕಿ ಹೋಗಿ ಒಂದು 8 ದಿನ ಆಯ್ತು ರೀ ಅತ್ತಿ. ಬರ್ತಾಳ್ರಿ, ಇನ್ನೇನು ಒಂದು 2-3 ದಿನದಾಗ ಆಕಿಂದ ರಿಸಲ್ಟ್ ಬರತ್ತದಲ್ಲ, ಅದಕ್ಕೆ ಬರ್ತೀನಿ ಅಂಥೇಳಿ ಅಂದೇಳು. ಮತ್ತು ಇವ್ರು ಹೋಗಿ ಕರ್ಕೊಂಡು ಬರ್ತಾರೇನು ಕೇಳ್ಬೇಕ್ರಿ. ಬರ್ತಾಳ್ರಿ. ಕರೀಲಕ್ಕೆ ಯಾರು ಬಂದಿರೋ ಏನು? ಬಿಡ್ಲಕ್ಕ ನಮ್ಮ ರಾಮನಿಗೆ ಕಳಿಸಿದಿ ಏನು? ನೀನು ಹೋಗಿದ್ದೇನು ಮತ್ತು ಜೊತೆಗೆ? ಯಾರು ಇಲ್ಲ, ಹೀಗೆ ಹೋಗಿ ಬಂದ್ರಾಯ್ತಂತ ಹೇಳಿ. ಅದು ಅತ್ತಿ ಹೋಗಿದ್ರಿ ಅಂದ್ರೆ ನೀವಿಲ್ಲ ಅಂತೇಳಿ ಹೋಗಿಲ್ರಿ. ಭಾಳ ವರ್ಷ ಆಗಿತ್ತಲ್ಲ, ಅದಕ್ಕೆ ಹೋಗಿ ಬಂದ್ರಾಯ್ತಂತೇಳಿ ಹೋಗಿ ಬಂದ್ರಿ. ಒಂದು 4 ದಿನ ಉಳಿದು ಬಂದೇವ್ರಿ. ನಾ ಕೇಳತನ ಬಾಯಿ ಬಿಡಲ್ಲ ಬಿಡು ನೀನು. ಆಯಿತು ತಗೋ, ಜೋರ ನಡೆಸಿದ್ದೀನಿ ನಿನ್ನ ಅಧಿಕಾರ. ಅಂಜಿಕಿಲ್ಲ ಅಳಕಿಲ್ಲ. ಏನು ಅನ್ನೋದದ, ಹೋಗ್ಲಿ ಬಿಡು. ಹೋಗು, ಒಂದಿಟ್ಟು ಏನಾರ ಮಾಡ್ಕೊಂಡು ಬಾ, ಹೋಗು. ಅತ್ತಿ ಆರಾಮಿದ್ದೀರಿ? ಹ್ಞೂ ನೋಡಪ್ಪ ಸಿದ್ಧಾರ್ಥ, ಆರಾಮಿದ್ದೀನಿ. ನೀ ಆರಾಮಿದ್ಯಾಪ್ಪ? ಹ್ಞೂ ಅತ್ತಿ, ನಾನು ಆರಾಮಿದ್ದೀನಿ. ಅಡ್ಡಿ ಇಲ್ಲ. ನಮ್ಮ ಸಿದ್ಧಾರ್ಥ ಅವ್ರ ಅಪ್ಪನ ಕಡೆಗೆ ಹೋಲ್ತಾನೆ. ಅವ್ರ ಅವನ ಗುಣ ಬಂದಿಲ್ಲ ನೋಡಿ ಇವನಿಗೆ. ಎಷ್ಟು ಚಂದ ಬಂದ ಕೂಡಲೇ ಅತ್ತಿ ಅಂಥೇಳಿ ಬಾಯಿ ತುಂಬ ಮಾತಾಡ್ಲಾಗತ್ತದ ಹುಡುಗ. ಇದು ಹುಡುಗಿ ನೋಡು, ಅಷ್ಟೇ ಕುಂತದ, ಒಂದು ಮಾತಾಡಲ್ದು. ಭಾಳ ವರ್ಷ ಆಗಿತ್ತಪ್ಪ ನಿನಗೆ ನೋಡಿ, ಭಾಳ ಖುಷಿ ಆಯ್ತು. ಭಾಳ ವರ್ಷ ಆಗಿತ್ತು. ಅಲ್ಲೇ ಓದ್ಲಿಕ್ಕೆ ಪ್ಯಾಟಿ ಮೇಲೆ ಉಳಿದು ಬಿಟ್ಟಿರಿ, ಈ ಕಡೆನು ಬರಲೇ ಇಲ್ಲ. ಅತ್ತಿಗೇನು ನೆನಪೇ ಹಾರಿಬಿಟ್ಟಿರಿ. ಇಲ್ಲ ಅತ್ತಿ, ಅದು ಸ್ಟಡಿ ಇರ್ತದಲ್ಲ, ರಜೆ ಒಂದು ಸಿಗಲ್ಲ. ಹಾಗಾಗಿ ಸಿಕ್ಕಾಗ ಅಲ್ಲೇ ಊರಿಗೆ ಬಂದು ಉಳ್ದು ಹೋಗಿರ್ತೀನ, ಹಾಗಾಗಿ ಬರೋದಾಗಿಲ್ಲ. ಅದಕ್ಕೆ ಈಗ ನೋಡು, ನೆನಪು ಮಾಡ್ಕೊಂಡು ಮೊದಲ ಹೋಗಮ್ಮಂಥೇಳಿ ಇವರಿಗೆಲ್ಲ ಮುಂದೆ ಹಾಕೊಂಡು ನಾನೇ ಬಂದೀನಿ. ಗೊತ್ತೇನು? ನಾನೇ ಕರ್ಕೊಂಡು ಬಂದೀನಿ ಮೊದಲು. ಆಯ್ತು ತಗೋಪ್ಪ, ಖುಷಿ ಆಯ್ತು ನನಗೂ. ಅತ್ತಿಗೆ ನೆನ್ಸ್ಕೊಂಡು ಬಂದೆಲ್ಲ, ಖುಷಿ ಆಯ್ತು. ಸಿದ್ಧಾರ್ಥ ಕೂಡಪ್ಪ, ಒಂದಿಟ್ಟು ಏನಾರ ಮಾಡ್ಕೊಂಡು ಬರ್ತೀನಂತ, ಕೂಡು. ಬೇಡ ಅತ್ತಿ, ಈಗ ಭಾಳ ಟಯರ್ಡ್ ಆಗ್ಯದ. ಒಂದಿಟ್ಟು ರೆಸ್ಟ್ ಮಾಡ್ತೀನಿ, ಆಮೇಲೆ ಬೇಕಿದ್ರೆ ಏನಾರ ಮಾಡ್ಕೊಡಟ್ರಂತ. ಹೌದೇನಪ್ಪ? ಆಯ್ತು ತಗೋ, ಆರಾಮ್ ಮಾಡು. ಇಲ್ಲೇ ಕೋಣಿ ಖಾಲಿ ಅದ ನೋಡು, ಇದೇ ಕೋಣಿಗೆ ಹೋಗು. ಆಯ್ತು ತಗೋ ಅತ್ತಿ. ನಂದಿನಿನೇ ಕಾಣಲ್ಲ ಹೊಂಟಾಳಲ್ಲ. ನಾನು ನಂದಿನಿಗೆ ನೋಡ್ಬೇಕಂಥೇಳಿ ಬಂದ, ಎಲ್ಲಿ ಕಾಣಲ್ಲೇ ಹೊಂಟಾಳಲ್ಲ ನಂದಿನಿ. ಎಲ್ಲಿಗೆ ಹೋಗಿರ್ಬೋದು? ಈಗ ಹೆಂಗೆ ಕೇಳಿ? ನೋಡಮ್ ತಗೋ, ಹೆಂಗಾರ ಗೊತ್ತಾಗ್ತದೆ. ಪದ್ಮನ್ ಕೊಳ್ಳಂದು ಎಟ್ಟತ್ತೈತೆ ನೋಡ್ಲಾಗತ್ತೀನಿ. ಕೇಳ್ಬೇಕಂತಂದ್ರೆ ಹೆಂಗೆ ಕೇಳಿ? ನಮ್ಮ ಅತ್ತಿದ್ದಂಗೆ ಅದ. ನಮ್ಮ ಅತ್ತಿನೇ ಕೊಟ್ಟಾಳ ಏನು ಮತ್ತ? ಪದ್ಮ, ಇದು ಯಾವಾಗ ತಗೊಂಡಿ ಸರ? ಚಂದ ಕಾಣತ್ತದ ನೋಡ್ಕೊ, ತುಂಬ ಚಂದ ಆಗ್ಯದ. ಡಿಸೈನು ಅಷ್ಟೇ ಚಂದ ಕಾಣಕತ್ತದ ನೋಡು. ಇಲ್ಲ ಇದು ಅವಂದೇ ಅದ ಅತ್ತಿಗೆಮ್ಮ. ಯಾವಾಗಾದ್ರೂ ಇದು ಮತ್ತು ಮಗಳಿಗೆ ಸೇರ್ಬೇಕಲ್ಲ, ಹಾಗಾಗಿ ಹೀಗೆ ಕೊಟ್ಟು ಬಿಟ್ಟಳು. ಹಾಕೋವ, ಯಾವಾಗಾದ್ರೂ ನಿನಗೆ ಕೊಡೋದು, ಮುಂದೆ ನನ್ನ ಮೊಮ್ಮಗಳಿಗೆ ಆಯ್ತದ ಅಂಥೇಳಿ ಕೊಟ್ಟಳು. ಅದಕ್ಕೆ ಹಾಕೊಂಡಿ ನೋಡು. ಡಿಸೈನು ಅಷ್ಟೇ ಮಸ್ತದ, ನನಗೂ ಇಷ್ಟ ಆಯ್ತು, ಹಾಗಾಗಿ ಹಾಕೊಂಡ.
ಅತ್ತಿ ನನಗೊಂದು ಮಾತು ಕೇಳಾರ್ದೆ ಅದೇ ಹಂಗೆ ನೀವು ಪದ್ಮ ಕೊಟ್ಬಿಟ್ರಿ. ಅದು ನನ್ನ ಸಲಿಂದ ನಿಮ್ಮ ಮಗ ಮಾಡಿಸಿರು, ಕಷ್ಟ ಬಿದ್ದು ಮಾಡಿಸಿರೋದು. ಅದು ಒಂದೇ ನೆನಪು ನನಗೆ, ಬಂಗಾರ ಅಂತ ಹೇಳ್ಕೊಬೇಕಂತಂದ್ರೆ ಮನ್ಯಾಗ ಅದಿಷ್ಟೇ, ಅದು ಒಂದೇ ಸರ ಇತ್ತು. ಅದು ನಾನು ಹಾಕೊಲಿ ಅತ್ತೆರು ಇರತನ ಹಾಕೊಲೆಕ್ಕ, ಮತ್ತು ಮುಂದೆ ಬೇಕಿದ್ರೆ ನಾನು ಹಾಕೊಂಡ್ರೆ ಆಯ್ತು ಅಂತೇಳಿ ನಾನು ನಿಮಗೆ ಕೊಟ್ಟಿದ್ದೆ. ನೀವು ನೋಡಿದ್ರೆ ಈಗ ಪದ್ಮ ಕೊಟ್ಬಿಟ್ಟಿರಿ. ಹಿಂಗೆ ಆದ್ರೆ ಏನು ಹೇಳ್ಬೇಕ್ರಿ ಅತ್ತಿ ಈಗ ನಿಮ್ಗೆ? ಅದು ನಂದಲ್ಲೇನದು ಸರ? ಚಾಲು ಮಾಡಿದೆ ನಿಂದು ಜಗಳ ಕಿರಿಕಿರಿ ಮನ್ಯಾಗ ಬಂದ್ರು ಇದೆ ನೋಡು. ಹಾಗಾಗಿ ಜೀವ ಬರ್ಲಿಕ್ಕ ಬ್ಯಾಡ ಅನ್ನಿಸ್ತದ. ಸುಮ್ಮ ಮೊಮ್ಮಕ್ಕಳು ಮುಂದೆ ಹಾಕೊಂಡು ಬಂದಾವ ಅಂತ ಹೇಳಿ ಬಂದೆ ನಾನು. ಇಂಥವೇ ತೆಕ್ಕೊಂಡು ಕುಂಡಿರ್ತೀನಿ ನೀನು. ಚಿಲ್ಲಾರ ಬುದ್ಧಿ ಐತಾವ ನಿನ್ನ ಕಡೆಗೆ. ಬರೀ ಏನಾಯ್ತು ಕೊಟ್ರ? ಏನಾಯ್ತು? ನನ್ನ ಮಗಳಿಗೆ ಕೊಟ್ಟೀನಿ, ಏನಾಯ್ತು ಈಗ? ಅದ್ರ ಮೇಲೆ ನಿನ್ನ ಹೆಸರು ಬರ್ತಿತ್ತ ಏನು? ನನ್ನ ಮಗನಿಗೆ ಅವಾಗೆ ಮಾಡಿಸಿ ಇನ್ನೊಂದು ಅಂತ ಹೇಳಿದ್ರೆ ಅವಾಗೆ ಮಾಡಿಸ್ತೀನೋ. ನಾನು ಹೋಗ್ಲಿ ಬಿಡು, ಯಾಕೆ ಬೇಕು, ಇರಲಿ ಇದು ನನ್ನ ಕಡೆಗೆ ಅಂಥೇಳಿ ನನಗಂತೇಳಿ ತೊಗೊಂಡು ನಾನು ಅದು ನಿನಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿ ತೊಗೊಂಡಿನೇನು ನಾನು. ನೀ ಕೊಟ್ಟರೆ ಏನಾಯ್ತು ಈಗ? ನನ್ನ ಮಗಳಿಗೆ ಕೊಟ್ಟೀನಿ ನಾನು. ಏನಾಯ್ತು ಸೀತಾ, ಮತ್ತ್ಯಾಕ ಜಗಳ ಮಾಡ್ಕೊಳಕತ್ತೀರಿ? ಅಲ್ಲಿ ತನಕ ಕೇಳಿ ಹೊಂಟದ. ಅದು ಬ್ಯಾಗ್ ಅದು ಎಲ್ಲ ಇಟ್ಟು ನಾನು ಅಲ್ಲಿ ಒಂದಿಟ್ಟು ಕ್ವಾಣಿ ಸ್ವಚ್ಛ ಮಾಡಿದ್ರೆ ಆಯ್ತು ಅಂತ ಹೇಳಿ ಮಾಡ್ಲಕತ್ತೀನಿ. ನಿಮ್ದು ಏನಿದು ಜಗಳ ಕಿರಿಕಿರಿ? ಮತ್ತೆ ಅದಕ್ಕೆ ಜಗಳ ಮಾಡ್ಕೊಳಕತ್ತೀರಿ? ರೀ ಇಲ್ಲಿ ಕೇಳ್ರಿಗ, ಅದು ಸರ ಮಾಡಿಸಿದ್ರಿಲ್ಲ ನೀವು ನನಗೆ ಅಂಥೇಳಿ, ಅದು ನಾನೇ ಹೋಗ್ಲಿ ಅತ್ತೆರು ಹಾಕೋಲಿ ಅಂತ ಹೇಳಿ ಕೊಟ್ಟಿದ್ದಿಲ್ಲ. ಮತ್ತೆ ಯಾವಾಗಾರ ನನಗೆ ಕೊಡಾಡ್ರಿ ಅತ್ತಿ ನೀವು ಹಾಕೋರಿ ಅಂತ ಹೇಳಿ ಕೊಟ್ಟಿದ್ದ ಇಲ್ಲ. ಈಗ ನೋಡ್ರಿ ಅತ್ತೆರು ಅದು ಪದ್ಮ ಕೊಟ್ಟು ಬಿಟ್ಟಾರ. ಈಗ ಕೇಳಿದ್ರೆ ಹೌದು ನೋಡ ನನ್ನ ಮಗಳಿಗೆ ಕೊಡ್ತೀನಿ, ಅದ್ರ ಮೇಲೆ ನಿನ್ನ ಹೆಸರು ಬರ್ತಿತ್ತದ ಏನಂತ ಹೇಳಿ ಕೇಳ್ಕೊತ ನಿಂತಾರ. ಏನು ಮಾಡ್ರಿ ಇದಕ್ಕೆ ಈಗ ನಾನು? ಸೀತಾ, ಒಂದೆರಡು ದಿನ ಹಾಕೊಳಕ್ ಕೊಟ್ಟಿರ್ಬೇಕು ಬಿಡು. ರಾಮಣ್ಣ, ಅದು ನಾನು ನಿನ್ನ ತಂಗಿಗೆ 2 ದಿನ ಸಲಿಂದ ಕೊಟ್ಟಿಲ್ಲ. ನಂದು ಒಂದು ನೆನಪಿರ್ಲಿ ನನ್ನ ಮಗಳ ಕಡೆಗೆ ಅಂಥೇಳಿ ಕೊಟ್ಬಿಟ್ಟಿನ. ಅದು ಅಕ್ಕಿಂದೆ ಈ ಕಡಿತನ. ಇವರೇ ಕಚ್ಚಾಡ್ಕೊತ ಕೂಡ್ಲಿ. ನಾನಂತರೂ ಯಾರಪ್ಪ ಬಂದ್ರೆ ಈ ಸರ ಅಂತ ಬಿಚ್ಚಿ ಕೊಡೋ ಮಾತೇ ಇಲ್ಲ. ನಮ್ಮ ಅತ್ತಿಗೆ ಹೊಡ್ಕೋಬೇಕಂತಂದು ಇಳಿದಿಟ್ಟೆ ಸರ. ನಾನು ಬೇಕಂಥೇಳಿ ತಗೊಂಡೀನಿ. ಊರಿಗೆ ಬರೋ ಟೈಮಿಗೆ ಅವ್ವ ಅದು ಹಾಕೋತೀನಿ ಕೊಡು, ಮತ್ತು ನಿಂದೊಂದು ನೆನಪಿರ್ಲಿ ಅವ್ವ ಅಂಥೇಳಿ ಹೇಳಿ ತಗೊಂಡಿದ್ದದ ಅದು. ಅತ್ತಿಗೆಮ್ಮ, ಇದು ಬಂಗಾರ ಹಾಕೊಂಡು ಮೆರಿಬೇಕಂದಿದ್ದೇನ, ನೀನು ಕೊಡ್ಲಕ್ಕ ಬಿಡ್ತೀನಿ ಬಾ. ಅವ್ವ, ಏನು ಹೇಳ್ಬೇಕವ್ವ ನಿನಗ? ಸೀತಾಗ ಈ ಮನೆಗೆ ಬಂದಿದ್ದು ಹಿಡಿದು ಇಷ್ಟು ವರ್ಷತನ ಒಂದು ಸಣ್ಣದೊಂದು ಮೂಗಿನ ಕಡಿ ಕೊಡಿಸ್ಲಿಕ್ಕೆ ನನಗಾಗಿಲ್ಲ. ಏನೋ ಆ ಟೈಮಿಗೆ ಒಂದಿಟ್ಟು ರೊಕ್ಕ ಇದ್ದೀವಿ ಅಂಥೇಳಿ ಅದೊಂದು ನೆನಪಿರಲಿ ಅಂಥೇಳಿ ಮಾಡಿಸಿಟ್ಟಿದ್ದ. ಕಷ್ಟದ ಕಾಲಕ್ಕೆ ಆತದ, ಇಲ್ಲ ಮುಂದೆ ನನ್ನ ಮಗಳಿಗರ ಆತದ ಅಂಥೇಳಿ ಲೆಕ್ಕಿಟ್ಟು ಮಾಡಿಸಿದ್ದ ನಾನು. ನೀನು ಈಗ ಅದನ್ನು ಪದ್ಮ ಕೊಟ್ಟು ಕುಂತಿಯಲ್ಲವ ಅಲ್ವಾ? ಪದ್ಮಗೆ ಏನು ಕಮ್ಮದ ಅಂಥೇಳಿ ಎಲ್ಲ ನೀನು ಆಕಿಗೆ ಕೊಡ್ಬೇಕಂತ ಹೇಳ್ತಿ. ಮನೆಗೆ ಇಷ್ಟು ಕಷ್ಟ ಇದ್ರು ನಿನಗೆ ಅದು ಕಾಣಲ್ಲೇನವ? ಈಗ ಅದು ಪದ್ಮಗೆ ಕೊಡೋದೇನು ಬೇಕಾಗಿತ್ತಾ? ಆಕಿಗೆ ಏನು ಕಮ್ಮದ ಹೇಳವ ನೀನು? ಬೇಕಾದಷ್ಟದ, ಸುಡಲ್ಲ ಆಸ್ತಿ ಅಷ್ಟದಕ್ಕಿಂದು. ಅಂದ್ರೂ ಮತ್ತೆ ನೀನು ಆಕಿಗೆ ಕೊಟ್ಕೋತ ಕುಂತ್ರೆ ಹ್ಯಾಂಗವ? ಈಗ ನನ್ನ ಮಗಳನ್ನೂ ನೀನು ಮೊಮ್ಮಗಳೇ ಆಗ್ಬೇಕಲ್ಲ. ನನ್ನ ಮಗಳಿಗೆ ಕೊಡೋದು ಒಂದು ಈಟರ ಯೋಚನೆ ಮಾಡ್ತೇನೆ ನೀನು. ಈಗ ಅದನ್ನು ಕೊಟ್ಬಿಟ್ಟಿದ್ದಲ್ಲವ, ಈಗ ಏನು ಹೇಳ್ಬೇಕವ ನಿನಗೆ? ಈಗ ತುಟ್ಟಿ ಆಗ್ಯದವ್ವ ಬಂಗಾರ. ಇಂಥ ತುಟ್ಟಿ ಕಾಲದಾಗ ಈಗ ನನಗೆ ಮಾಡ್ಸೋದಾಗ್ತದೇನು? ಮುಂದೆ ನನಗೂ ಮಗಳು ಕೊಡೋದು ತೊಂಬಕ್ಕದಾಳ. ಆಕಿಗೆ ಅಂಥೇಳಿ ಒಂದು ಏನು ಬೇಡೇನು? ಅದರ ಆತದ, ಒಂದು ಎದಕ್ಕರ ಆತದ ಅಂಥೇಳಿ ನಾನು ಅನ್ಕೊಂಡ್ರೆ ನೀನು ಅದನ್ನು ಕೊಟ್ಬಿಟ್ಟಿದ್ದಲ್ಲವ. ಏನು ಹೇಳ್ಬೇಕವ ನಾನು? ಅಂದ್ರೆ ಮತ್ತೆ ನಿನಗೆ ಕೆಟ್ಟದ್ದು ಅನ್ನಿಸ್ತದ. ಒಂದೀಟು ತಿಳ್ಕೊವ ನೀನು. ನನ್ನ ಕಷ್ಟ ಹೇಳಾಗತ್ತೀನಿ ನಾನು. ನನಗೂ ಸಾಕಾಗಿ ಹೋಗ್ಯದ. ಎಲ್ಲ ತಂಗಿ 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 ಅಂಥೇಳಿ ತಂಗಿಗೆ ಮಾಡೋದು ಲೆಕ್ಕ ಹಾಕ್ತೀನಿ. ನಾನು ನಿನ್ನ ಮಗನೇ ಇದ್ದೀನಲ್ಲ, ನನಗೆ ಯಾಕೆ ನಿನಗೆ ಯಾಕೆ ನನ್ನ ಕಷ್ಟ ಕಾಣಲ್ಲ? ನನಗೆ ಏನಾರು ಮಾಡ್ಬೇಕಂಥೇಳಿ ಯಾಕೆ ಅನ್ಸಲ್ಲ ನಿನಗೆ? ಅಲ್ಲ, ನಾನು ಮಾಡಿಸಿದ್ದೆ ನನ್ನ ಮಗನಿಗೆ ಆತದ ಅಂಥೇಳಿ ಯಾಕೆ ಇಡಲ್ಲ ನೀನು? ಈಗ ತಂಗಿಗೇನು ಕೊಡೋದು ಬೇಕಾಗಿತ್ತಾ? ಅಣ್ಣ, ಏನಂತ ಮಾತಾಡ್ಲಕತ್ತಿದ್ದಪ್ಪ ನೀನು? ಅಲ್ಲಣ್ಣ, ನನ್ನ ಮಕ್ಕಳು ಇಷ್ಟು ವರ್ಷ ಆಗಿದ ಮೇಲೆ ಇಲ್ಲಿ ತವ್ರ ಮನೆಗೆ ಬಂದಾವ. ನೀವೇನು ತೆಕ್ಕೊಂಡು ಕುಂತೀರಿ? ಇದು ಜಗಳ ಕಿರಿಕಿರಿ ನಿಮಗೆ ಚಂದ ಅನ್ಸ್ಲಕತ್ತದೇನ? ನನ್ನ ಮಕ್ಕಳು ಏನು ಅನ್ಕೊಳಕ್ಕಿಲ್ಲ. ಅಲ್ಲ, ಒಂದು ಸರಸಲಿಂದ ಇಟ್ಟೆಲ್ಲ ಜಗಳ ಕಿರಿಕಿರಿ ಮಾಡ್ಕೊಳಕತ್ತೀರಲ್ಲ, ನಿಮಗೇನು ಹೇಳಬೇಕು? ಅಲ್ಲ, ಅವೇನು ಮಂದಿ ಕೊಟ್ಟಾಳೇನು? ಯಾರಿಗಾರ ಹಾದಿಗೆ ಹೋಗೋರಿಗೆ ಮಗಳಿಗೆ ಕೊಟ್ಟಾಳಲ್ಲ, ಅಷ್ಟಕ್ಕೆ ಯಾಕೆ ಹಿಂಗೆ ಇದು ಮಾಡ್ಲಕತ್ತೀರಿ? ನಾನೇನು ಹೊರಗಿನಕ್ಕಿದ್ದೀನೇನು? ನಿನ್ನ ತಂಗಿನೇ ಅಲ್ಲೇನು? ತೊಗೊಂಡ್ರೆ ಏನಾಯ್ತು? ಅಲ್ಲ, ನನ್ನ ಕಡೆಗೆ ಎಟ್ಟೇ ಇರಲಿ, ಸುಡ್ಲಾರ್ದಷ್ಟು ಆಸ್ತಿ ಇದ್ರೂ ತವ್ರ ಮನಿದಂತೇಳಿ ಒಂದು ಇಟ್ಟು ನೆನಪು ಬೇಡೇನು ನನಗೆ? ಏನಣ್ಣ ಹಿಂಗೆ ಮಾತಾಡ್ಲಕತ್ತಿದಿ? ತವ್ರ ಮನೆದು ನೆನಪಿರ್ಬೇಕಂತೇಳಿ ಎಲ್ಲ ಹೆಣ್ಮಕ್ಳಿಗೆ ಆಸೆ ಇರ್ತದ, ಇಲ್ಲ ಅಂತ ಹೇಳಕತ್ತಿಲ್ಲ. ಆದ್ರೆ ತವ್ರ ಮನೆಗೆ ಎಲ್ಲ ರೀತಿಲಿ ಇದ್ದಾಗ ನೀವು ಆಸೆ ಪಡ್ಬೇಕವ. ನಿಮ್ಮ ತವ್ರ ಮನೆಗೆ ಎಷ್ಟು ಬಡ್ತಾನದ ನೋಡ್ಲಾಕತ್ತಿದ್, ನೀನೇ ಕಣ್ಣಿಲ್ಲೇ ನೋಡ್ಲಾಕತ್ತಿದ್ದಿ ನಿಮ್ಮ ಅಣ್ಣ ಎಷ್ಟು ಕಷ್ಟಪಡ್ಲಾಕತ್ತಾನ ಅಂಥೇಳಿ. ನಮಗೂ ಇರ್ಲಿಕ್ಕೆ ಒಂದೇ ಮಗಳ ತಳವ. ನಾಳೆಗೆ ನಾವು ಯಾರ ಕಡೆ ಕೇಳಮ್ಮಿ? ₹1 ಕಂಬಿದ್ರು ನಾವು ನಮಗೆ ಯಾರು ಕೊಡೋರು ಅದಾರ ಹೇಳು? ಹಿಂದಿಲ್ಲ ಮುಂದಿಲ್ಲ ಯಾರು ಕೊಡ್ತಾರೆ ಹೇಳು? ಆಕಿಂದ ನಾವೇನು ಮಾಡೋದೇ ಬೇಡ.
ಹಾಂ ಇನ್ನೂ ಓದ್ಸೋದದ ಇನ್ನು ಆಕಿಗೆ ಒಂದು ಒಳ್ಳೆ ಮನೆಗೆ ಕೊಡ್ಬೇಕು ನಾವು ನಿಮ್ಮ ಅಣ್ಣ ನಿನ್ನ ಲಗ್ನ ಸಲಿಂದೆ ಮಾಡಿ ಸಾಲ ಇನ್ನೂ ಮುಟ್ಟಿಸ್ಲಿಕ್ಕಾಗವಲ್ದು ಇನ್ನು ಅದು ಬಡ್ಡಿ ಕಟ್ಟೋದ್ರಾಗೆ ನಮಗೆ ಸಾಕಾಗ್ಲಕತ್ತದ ಮತ್ತು ಅಂಥದ್ರಾಗ ಅತ್ಯಾರು ಇದ್ದಿದ್ದು ಬಿದ್ದಿದ್ದು ಎಲ್ಲ ಬಳ್ಕೊಂಡು ಮಗಳು ಮಗಳು ಅಂತೇಳಿ ಮಗಳು ಮನೆ ತುಂಬ್ಕೊತ ಹೋದ್ರೆ ನಾವ್ಯಾರಿಗೆ ಕೇಳಮ್ಮಿ ಹಾಂ ನಮಗೆ ಯಾರು ಅದಾರ ಹೇಳು ಹಿಂದೆ ಮುಂದೆ ಹಾಂ ನಮಗೆ ಹೌದಪ್ಪ ಅಂತ ಹಿಡಿದು ಯಾರ ನಿಂದ್ರೋರ ನಮ್ಮ ಜೊತೆಗೆ ರೊಕ್ಕ ರೂಪಾಯಿ ಕೊಡೋರು ಅದಾರ ನಮ್ಮ ಕಷ್ಟಕ್ಕೆ ಆಗೋರು ಅದಾರ ನೀ ಸ್ವಂತ ತಂಗಿಯಾಗೆ ನೀನೇ ಖಾಲಿ ಕೈ ಬೀಸ್ಕೊತ್ ಬರ್ತಿ ಖಾಲಿ ಕೈ ಬೀಸ್ಕೊತ್ ಹೋತಿ ಒಂದು ಈಟ್ ಏನಾರ ಮಾಡಮ್ ನಮ್ಮ ಅಣ್ಣಗೆ ಅನ್ನೋದು ನಿನ್ನ ತಲೆಗಿಲ್ಲ ಅಂಥದ್ರಾಗ ಬೇರೆ ಯಾರು ಬೀಗರ್ ನೆಟ್ರು ನಮಗೆ ಮಾಡ್ತಾರೆ ಹೇಳಿ ನೋಡವಿ ನಾನೇನು ಮೈ ತುಂಬ ಸಾಲ ಮಾಡ್ಕೊಂಡು ನನಗೆ ದೊಡ್ಡ ಮನೆ ಕೊಡೆಯಪ್ಪ ಅಂಥೇಳಿ ನಾನೇ ನಮ್ಮ ಅಣ್ಣ ಕೇಳಿದ್ದಿಲ್ಲ ಎಲ್ಲಿ ತೋರ್ಸೇನು ಅಲ್ಲಿ ಕಟ್ಕೊಂಡು ಹೋಗಿನಿ ನಾನು ಈಗ ದೊಡ್ಡ ಮನೆ ಸೇರಿನ ಅಂತ ಹೇಳಿ ಅಲ್ಲಿಂದೆಲ್ಲ ತುಂಬ್ಕೊಂಡು ತಂದು ನಿಮ್ಮ ಮನೆಗೆ ಈಡು ಮಾಡ್ಬೇಕೇನು ನಾನು ಏನು ಮಾಡ್ಲಾರ್ದು ಮಾಡ್ಯಾನೇನು ಅಪ್ಪ ಇದ್ದಿದ್ದಿಲ್ಲ ಅಪ್ಪನ ಜಾಗ ಅವ ತೊಗೊಂಡು ಎಲ್ಲ ಮಾಡ್ಲಕತ್ತಾನ ಏನು ಮಾಡಬಾರ್ದು ಮಾಡ್ಯಾನ ಅನ್ನಂಗೆ ಹೇಳಕತ್ತೀರಿ ನೀವು ಅಣ್ಣಾಗಿ ಅವನ ಕರ್ತವ್ಯ ಇತ್ತದು ಮಾಡ್ಯಾನ ಅಷ್ಟೇ ಅದೇನು ದೊಡ್ಡದಾಗಿ ಹೇಳ್ತೀರಿ ನೀವು ಒಂದು ಸರಕ್ಕೆ 100 ಮಾತಾಡ್ಲಕತ್ತೀರಿ ಅದು ನಮ್ಮ ಅವ್ವ ಇದ್ದಿದ್ದ ಕಾಲಕ್ಕೆ ಇಟ್ಟು ಮಾತಾಡ್ಲಕತ್ತೀರಿ ಇನ್ನು ನಮ್ಮ ಅವ್ವ ಇಲ್ದ ಕಾಲಕ್ಕೆ ಇನ್ನೂ ಎಷ್ಟು ಮಾತಾಡ್ತೀರಿ ಅನ್ಬೇಕು ನೀವು ನಾನೇನು ಮನಿದಾಗ ಪಾಲ ಕೇಳಿನ ಆಸ್ತಿದಾಗ ಪಾಲ ಕೇಳಿನ 1 ರೂಪಾಯಿನ ಕೇಳಿನ ನಾನು ನಿಮ್ಗೆ ಆಸ್ತಿದಾಗ ಈಗ ನಾನು ಬೇಕಂತೇಳಿ ನಿಂತಂತಂದ್ರೆ ಅವಾಗ ಹೆಂಗೆ ಮಾಡ್ತೀರಿ ನೀವು ಒಂದು ಸರಕ್ಕೆ 100 ಮಾತಾಡೋರು ಈಗ ನಾನು ಬಿಟ್ಟು ಕುಂತಿಲ್ಲ ಯಾವತ್ತರ ನಾನು ನಿಮ್ಗೆ ಆಸ್ತಿದಾಗ ಹೊಲದಾಗ ಪಾಲ ಕೇಳೀನಿ ಮನಿದಾಗ ಪಾಲ ಕೇಳೀನಿ ಏನೂ ಕೇಳಿಲ್ಲ ನಾನು ಹೋಗ್ಲಿ ಬಿಡಿ ಏನ್ಯಾಕೆ ಮಾಡ್ಕೊಳಕತ್ತೇಳಿ ನಾನು ಸುಮ್ಬಿಟ್ಟಿನಲ್ಲ ಅದು ನಿಮ್ಮ ಕಣ್ಣಿಗೆ ಕಾಣಲ್ಲ ನಿಮ್ಗೆ ಒಂದು ಸರ ಕೊಟ್ಟಿದ್ದಕ್ಕೆ ಇಟ್ಟು ಮಾತಾಡ್ಲಕತ್ತೀರಿ ಇಂಥವು 100 ಸರ ತೊಗೊಂಬತ್ತು ತಾಕತ್ತದ ನನಗೆ ತವ್ರ ಮನಿದು ಒಂದು ಇರಲಿ ಅನ್ನೋದು ನೆನಪಿಗೆ ಎಟ್ಟೆ ತೊಗೊಂಡಿನಿ ನಾನು ಮತ್ತೇನಿಲ್ಲ ಈಗ ನಾನು ನಿಂದಿರ್ತೀನಿ ಈ ಮನಿದಾಗ ನನಗೂ ಪಾಲ ಬೇಕು ಅದು ಎಟ್ಟ್ಯಾಕೆ ಬರ್ಲ್ಯಾಕಂಥೇಳಿ ಅವಾಗೇನು ಮಾಡ್ತೀರಿ ನೀವು ತು ಎಂಥ ಬುದ್ಧಿ ಅದಪ್ಪ ಈಕಿನ ಕಡೆಗೆ ಛೇ ನಾನು ಇಂಥ ಚಿಲ್ಲರ್ ಬುದ್ಧಿ ಅದ ಅನ್ಕೊಂಡಿದ್ದಿಲ್ಲ ಬಿಡು ಇನ್ನೂ ಬಳ್ಕೊಳ್ಳೋದ್ರ ಲೆಕ್ಕದಾಗೆ ಅದಾಳ ನೋಡಿಕಿ ಒಂದು ಈಟಿಕಿಗೆ ಕರುಣೆ ಅನ್ನೋದೇ ಇಲ್ಲ ನೋಡು ಛೇ ಅಂಥದ್ದೆಲ್ಲ ಕಣ್ಣಿಗೆ ಕಾಣ್ಬೇಕು ಅಕ್ಕಿಗೆ ಹಾಂ ನೀನು ಎಲ್ಲಾರ್ಗತ್ಲೆ ನನಗೂ ಆಸ್ತಿದಾಗ ಪಾಲ ಬೇಕಂತೇಳಿ ಕೋರ್ಟು ಕಚೇರಿ ಅಲ್ದಾಡಿಸು ಅವಾಗ ತಿಳಿತದ ಅಕ್ಕಿಗೆ ನೋಟ್ ಕಲಿಸ್ಕೊಡ್ಲಾಗತ್ತೀರಲ್ರಿ ಅತ್ತಿ ನಿಮಗೆ ಚಂದ ಅನ್ಸ್ಲಾಗತ್ತದೇನ ಆಯ್ತು ತಗೋರಿ ಅದು ಏನು ಮಾಡ್ಬೇಕಂತೀರಿ ಮಾಡ್ಕೊರಿ ಈಗ ಒಟ್ಟಿಗ ನಮ್ಮ ಮನೆ ಮೇಲೆ ಹೊಲದ ಮೇಲೆ ಕಣ್ಣು ಬಿತ್ತೇನಂದ್ರೆ ಈ ಸರಿ ಮತ್ತು ನಿಮ್ಮ ಮಗಳಿಗೆ ಅದಕ್ಕೆ ಕರ್ಕೊಂಡು ಬಂದಿರಿ ಕಾಣಿಸ್ತದ ಇದಿಟ್ಟು ಮನೆ ಮತ್ತು ಹೊಲ ಅದ್ರಾಗ ಎಷ್ಟು ಪಾಲ ಬರ್ತದೆ ಅಟ್ಟ ತೊಗೊಂಡು ಹೋಗಟ್ಟೆ ಅಂತ ಕರ್ಕೊಂಡು ಬಂದಿರೇನು ಮತ್ತು ಗೀತಾ ಹೋಗ್ಲಿ ಬಿಡು ಸುಮ್ಮನೆ ಜಗಳ ಕಿರಿಕಿರಿ ಮಾಡ್ಕೊಂಡು ಕುಂತಂಗ ಇನ್ನೂ ಹೆಚ್ಚಿಗೆ ಆತದ ಹೊರತು ಕಡಿಮೆ ಮಂತ್ರ ಆಗಲ್ಲ ಸುಮ್ಮನೆ ಭಾಳ ವರ್ಷಕ್ಕೆ ಹುಡುಗರು ಬಂದಾವ ಅದ್ರ ಮುಂದೆ ಇದೆಲ್ಲ ಸರಿನೂ ಅನ್ಸಲ್ಲ ಪದ್ಮ ನಿನಗೆ ಈ ಮನಿದಾಗ ಹೊಲದಾಗ ಪಾಲ ಬೇಕಾಗಿತ್ತಂದ್ರೆ ಕೇಳ್ಬಿಡವ ಅದು ಎಷ್ಟು ಬರ್ತದ ಅಷ್ಟು ಬರ್ಕೊಡ್ತೀನಂತ ಸುಮ್ಮನೆ ಮನೆ ಕಿರಿಕಿರಿ ಅದು ಮಾಡ್ಕೊತ ಕೂಡ್ಬೇಡ್ರಿ ಚಂದಿದ್ದು ಹೋಗ್ರವ ಸುಮ್ಮ ಒಂದು 4 ದಿನ ಬಂದಿರ್ತೀರಿ ಚಂದಿದ್ದು ಹೋಗ್ರಿ ಸುಮ್ಮನೆ ಮನಸ್ಸು ಎಲ್ಲ ಹಾಳು ಮಾಡ್ಕೊಳಕ್ಕೆ ಹೋಗೋದು ಬೇಡ ಸತ್ತಳಕ್ಕೆ ಯಾರು ಏನು ಜೊತೆ ತೊಗೊಂಡು ಹೋಗೋದಿರಲ್ಲ ಇರತನ ಅಟ್ಟ ಚಂದ ಇರ್ಬೇಕಂತ ನಾವು ಅನ್ಕೋತೀವಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಆಯ್ತು ತೊಗೊಂಡು ನಿನಗೆ ಬೇಕಾದ್ರೆ ಬರ್ಕೊಡ್ತೀನಂತ ಸೀತಾ ಒಂದಿಟ್ಟ ಕಡೆ ಹೊಲಕ್ಕೆ ಹೋಗ್ಬಿಡ್ತೀನಿ ನಾನು ರೀ ಒಂದಿಟ್ಟು ಊಟಾರ ಮಾಡಿ ಹೋರಿ ಇಲ್ಲ ಅಲ್ಲೇ ಏನಾರ ಮಾಡ್ಕೋತೀನಿ ತಗೋಣ ನೀವು ಮಾಡ್ರಿ ಊಟ ಅದು ಮಾಡ್ಕೊರಿ ನೀನು ರಾತ್ರಿನೂ ಸರಿ ಊಟ ಮಾಡಿಲ್ಲ ಅವರು ಈಗನೂ ಹಾಗೆ ಉಪವಾಸ ಹೋಗ್ಬಿಟ್ಟರು ಏನು ಹೇಳ್ಬೇಕು ಅನ್ಸುತ್ತೇನೆ ಯಾರಿಗೆ ಏನು ಹೇಳ್ಬೇಕು ಅನ್ನಂಗೆ ಆಗ್ಯದ ಈ ಎಪಿಸೋಡ್ ನಿಮಗೆ ಇಷ್ಟ ಆಗ್ಯದ ಅಂತ ಹೇಳಿ ಅನ್ಕೊಂಡೇನ್ರಿ ಇನ್ನೊಂದು ಕೆಲವೊಂದು ಕಮೆಂಟ್ಗಳ ಬಗ್ಗೆ ಮಾತಾಡಬೇಕಿತ್ತು ಆದ್ರೆ ಈಗ ವಿಡಿಯೋ ಭಾಳ ಲಾಂಗ್ ಆಗ್ತದ ನಾನು ನೆಕ್ಸ್ಟ್ ವಿಡಿಯೋದಾಗ ಕಮೆಂಟ್ಗಳ ಬಗ್ಗೆ ಮಾತಾಡ್ತೀನಿ ಇಷ್ಟೊತ್ತಿದ್ದು ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್